ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಸ್ವಗ್ರಾಮದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ರಸ್ತೆ ಮಾರ್ಗವಾಗಿ ಸಾಗ್ತಾ ಇದೆ ಪಾರ್ಥಿವ ಶರೀರದ ಮೆರವಣಿಗೆ. ನೋಡಿ, ಎಲ್ಲ ಕಡೆಗಳಲ್ಲಿ ಚೆನ್ನಮ್ಮ ಅವರು ನೋಡಬೇಕು, ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾನೆ ಇದ್ದಾರೆ. ಪಕ್ಷ ಭೇದ ದೊರೆತು ಎಲ್ಲ JDS ನವರು ಇದ್ದಾರೆ, ಬೇರೆ ಬೇರೆ ಪಕ್ಷದವರು ಇದ್ದಾರೆ. ಅಂದರೆ ಅಷ್ಟು ಅಭಿಮಾನ ದೇವೇಗೌಡರ ಕುಟುಂಬ. ಅದರಲ್ಲೂ ಚೆನ್ನಮ್ಮ ಅವರ ಬಗ್ಗೆ ಹೇಳೋದಾದರೆ ಅವರ ಸರಳತೆ ಮತ್ತು ಅವರು ದೊಡ್ಡ ಶಕ್ತಿಯಾಗಿ ಏನಿದ್ರು ದೇವತೆ ಥರ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದ್ದಾರೆ. ನೆಲಮಂಗಲ ಜಂಕ್ಷನ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಲ್ಲಿ ನೆರೆದಿದ್ದರು. ಚೆನ್ನಮ್ಮನವರ ಕೊನೆಯ ದರ್ಶನವನ್ನು ಪಡೆದು ಕೆಲವು ಜನ ಭಾವುಕರಾಗ್ಬಿಟ್ರು. ಭಾಳ ಹೊತ್ತಿಂದ ಕಾಯ್ತಿದ್ರಲ್ಲಿ, ಸುಮಾರು 1 ಅವರಿಂದ. ಯಾವಾಗ ಬೆಂಗಳೂರಿನ ಪದ್ಮನಾಭನಗರದಿಂದ ಅವರ ಪಾರ್ಥಿವ ಶರೀರ ಹೊರಡ್ತೋ ಎಲ್ಲ ಜನ ಕಾಯ್ತಾ ಇದ್ದರು. ಕುಮಾರಸ್ವಾಮಿಯವರು, ಅವ್ರ ಕುಟುಂಬಸ್ಥರು ಎಲ್ಲ ಇದ್ದರು. ಕುಮಾರಸ್ವಾಮಿ ಭಾವುಕರಾಗ್ಬಿಟ್ರು ಜನರ ಪ್ರೀತಿ ನೋಡಿ. ನೋಡಿ ಎಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂಥೇಳಿ ಪಡಿತಾ ಇದ್ದಾರೆ ಸಾರ್ವಜನಿಕರು ಅಂತಿಮ ದರ್ಶನವನ್ನು. ಇದು ನೆಲಮಂಗಲದ ಜಂಕ್ಷನ್ನಲ್ಲಿ ಕಂಡು ಬಂದಂಥ ದೃಶ್ಯ. ಬಹುತೇಕ ಆಷಾಢ ಶುಕ್ರವಾರ ಆಗಿರ್ಬೋದು, ಆಮೇಲೆ ಜೊತೆಗೆ ಬಹಳ ಮುಖ್ಯವಾದಂತಹ ಹಬ್ಬ ಹರಿದಿನಗಳಾಗಿರ್ಬೋದು, ಈ ದೇವಸ್ಥಾನಕ್ಕೆ ಕುಟುಂಬ ಸಮೇತ ದಂಪತಿಗಳು ದೇವೇಗೌಡರು ಮತ್ತು ಚೆನ್ನಮ್ಮ ಇಬ್ಬರು ಕೂಡ ಆಗಮಿಸ್ತಾ ಇದ್ರು. ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಸಾಕಷ್ಟು ಈ ದೇವರನ್ನು ಬೇಡಿಕೊಳ್ತಾ ಇದ್ರು. ಜೊತೆಗೆ ಒಂದು ಮಾತನ್ನು ಕೂಡ ಹೇಳಿದರು ದೇವೇಗೌಡರು, ನನ್ನ ತಂದೆ ಇಲ್ಲಿಗೆ ಹೆಗಲ ಮೇಲೆ ಹೊತ್ಕೊಂಡು ನನ್ನನ್ನು ರಂಗನಾಥ ಸ್ವಾಮಿಯ ಬೆಟ್ಟದ ದರ್ಶನವನ್ನು ಮಾಡಿಸ್ಲಿಕ್ಕೆ ಬರ್ತಾಯಿದ್ರು ಅನ್ನುವ ಮಾತುಗಳನ್ನ ಸಾಕಷ್ಟು ಬಾರಿ ದೇವೇಗೌಡರು ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಚೆನ್ನಮ್ಮರವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾಯಿದ್ರು, ಆ ದೇವರ ಹತ್ರ ಕೂತ್ಕೊಳ್ತಾಯಿದ್ರು, ಗಂಟೆಗಟ್ಟಲೆ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು. ಈಗ ನಮ್ಮ ಜೊತೆಗೆ ಇಲ್ಲಿನ ಪ್ರಮುಖ ಅರ್ಚಕರು, ಯಾಕಂದರೆ ಅರ್ಚಕರಿಗೆ ಬಹಳ ಮುಖ್ಯವಾಗಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಯಾಕಂದರೆ ಮಾಜಿ ಪ್ರಧಾನಿ HD ದೇವೇಗೌಡರು ನಂಬಿದಂತಹ ದೇವಸ್ಥಾನ ಬಂದಿದೆ. ನಮ್ಮ ಜೊತೆಗಿದ್ದಾರೆ, ಅರ್ಚಕರನ್ನ ಮಾತನಾಡ್ಸೋಣ. ಸರಿ ಅರ್ಚಕರೇ, ಈಗ ಅವರು ಮೃತರಾಗಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾವು ಏನು ಕೇಳೋಕ್ಕಾಗೋದಿಲ್ಲ, ಬಟ್ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ. ಮೃತರಾಗಿದ್ದಾರೆ, ನಾವೇನು ಹೇಳೋಕ್ಕಾಗುತ್ತೆ ಸರ್. ಹುಟ್ಟು ಸಾವು ಎಲ್ರಿಗೂ ಸಹಜ, ಅಷ್ಟು ಮಾತ್ರ ಹೇಳ್ಬೋದು. ಆದರೆ ಚೆನ್ನಮ್ಮನವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ದೈವ ಭಕ್ತರು. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ನಾನು ಕಂಡಂತೆ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಅವರು ದೇವೇಗೌಡರಾಗ್ಬೋದು, ಅವರ ಮಕ್ಕಳು ರೇವಣ್ಣನವರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ಎಲ್ಲರೂ ಕೂಡ ಇಡೀ ಫ್ಯಾಮಿಲಿಯವರು ಈ ದೇವಸ್ಥಾನಕ್ಕೆ ಬಂದು ಜಾತ್ರೆ ಮಹೋತ್ಸವಗಳಲ್ಲಾಗ್ಬೋದು, ಶ್ರಾವಣ ಮಾಸ, ಆಷಾಢ ಮಾಸ, ಇದ್ರ ಇದು ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದು ಸಾಕಷ್ಟು ಪೂಜಾ ಕೆಲಸಗಳನ್ನ ಮಾಡ್ತಾಯಿದ್ರು ಮತ್ತು ಅನ್ನದಾನ ಕೆಲಸಗಳನ್ನ ಮಾಡ್ತಾಯಿದ್ರು. ಸಮಾಜಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಒಳಿತಾಗಲಿ ಅನ್ನೋದು ಅವರ ಆಶಯ ಆಗಿತ್ತು. ಅದರಂತೆ ಸಾಕಷ್ಟು ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ರು, ಅಷ್ಟು ಮಾತ್ರ ನಾವು ಹೇಳ್ಬೋದು. ಹಾಗೂ ಈ ಸಂದರ್ಭದಲ್ಲಿ ಏನು ಹೇಳ್ಬೋದು ಅಂತಂದರೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಒಂದು ಹಿರಿಯ ಜೀವ ಮಾರ್ಗದರ್ಶಕರಾಗಿದ್ದರು ಅಂಥವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟು ಮಾತ್ರ ನಾವು ಹಾರೈಸ್ಬೋದು, ಹೇಳ್ಬೋದು ಅಷ್ಟೇ. ದೈವದಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಂಥವ್ರು ದೇವೇಗೌಡರು ಮತ್ತು ಚೆನ್ನಮ್ಮರವರಿಬ್ಬರು ಕೂಡ. ಹಾಗಾಗಿ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಅಂತಂದರೆ ಅವ್ರಿಗೆ ಅಪಾರವಾದಂತಹ ಪ್ರೀತಿ. ನೀವು ಸಾಕಷ್ಟು ಬಾರಿ ಪೂಜೆ ಮಾಡಿಸಿ ಕೊಟ್ಟಿದ್ದೀರಿ ಅವರಿಗೆ, ಅವರು ಕೂಡ ದರ್ಶನವನ್ನು ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ ಇದನ್ನು ನೋಡ್ತಾ ಇದ್ದಾಗ? ಕೆಲವೊಂದು ಊರುಗಳಲ್ಲಿ ಸರ್ಕಾರಿ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ದೇವೇಗೌಡರ ಜೊತೆ ಮಾತನಾಡೋಕ್ಕಾಗಲಿಲ್ಲ ಅಂತ ಅಂದರೆ ಚೆನ್ನಮ್ಮ ಅವ್ರ ಜೊತೆ ಮಾತನಾಡಿ ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ತಿದ್ದ ಅನ್ನುವ ಮಾತುಗಳನ್ನ ಹೇಳ್ತಾಯಿದ್ರು. ನೀವು ಅರ್ಚಕರಾಗಿ ನಿಮ್ಮ ಜೊತೆ ಹೇಗಿತ್ತು ಅವರ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಕಾಣ್ತಾ ಇದ್ದಂಥದ್ದು, ಜೊತೆಗೆ ನಿಮ್ಮ ಜೊತೆ ಮಾತನಾಡ್ತಿದ್ದಂಥದ್ದು, ನಿಮ್ಮ ತಂದೆಯವ್ರ ಜೊತೆ ಮಾತನಾಡ್ತಿದ್ದಂಥದ್ದು ಹೇಗಿತ್ತು? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ದೇವೇಗೌಡರು ಎಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾಯಿದ್ರೋ ಅಷ್ಟೇ ಅದಕ್ಕೆ ಸರಿಸಮನಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾಯಿದ್ರು, ಅಷ್ಟು ಮಾತ್ರ ಹೇಳ್ಬೋದು. ಈಗ ಅವರಿಂದ ಮಾತಾಡೋಕ್ಕಾಗಲಿಲ್ಲ, ಇವ್ರ ಹತ್ರ ಹೋಗ್ತೀವಿ ಅನ್ನೋ ಥರ ಅಲ್ಲ ಅದು. ಈಗ ದೇವೇಗೌಡರು ಹಲವು ಸಂದರ್ಭಗಳಲ್ಲಿ ಅವರು ತುಂಬ ಬ್ಯುಸಿ ಇದ್ದಂಥ ಸಂದರ್ಭಗಳಲ್ಲಿ ಚೆನ್ನಮ್ಮನವ್ರ ಹತ್ರ ಅಮ್ಮ ಇದ್ದಾರಾ, ದೇವೇಗೌಡರು ಸಿಗ್ತಾರಾ ಅಂತ ಕೇಳಿದಾಗ ಬರ್ತಾರೆ, ಕೂತ್ಕೊಳ್ಳಿ ಅಂತೇಳಿ ತುಂಬ ಗೌರವಯುತವಾಗಿ ಮಾತಾಡಿಸ್ತಾ ಇದ್ರು. ಅದು ಅಲ್ಲದೆ ವಿಶೇಷವಾಗಿ ಅರ್ಚಕ ವರ್ಗದ ಕುಟುಂಬದವರು ನಮ್ಮ ತಂದೆಯವ್ರ ಜೊತೆ ನಾವು ಹೋದಾಗ ಅವ್ರ ಮೇಲೆ ನಮಗೆ ಕೊಡ್ತಕ್ಕಂಥ ಗೌರವ, ಅದನ್ನು ನೆನಪಿಸ್ಕೊಂಡಾಗ ಇವಾಗಲೂ ಅದು ನಮಗೆ ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿತದೆ.
ಅದೊಂದು ವಿಚಾರ ಹೇಳ್ಬೋದು. ಜೊತೆಗೆ ಅವ್ರು ಇಲ್ಲದೇ ಇದ್ದಾಗ ಕೆಲಸ ಮಾಡಿಸ್ಕೋತಿದ್ದು ಅನ್ನೋದಕ್ಕಿಂತ ದೇವೇಗೌಡರ ಸರಿಸಮನಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ಅಂತಂತೂ ನಾವು ಹೇಳ್ಬೋದು. ಅಷ್ಟು ಮಾತ್ರ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಂದಾಗ ಅವ್ರು ಮಾಡ್ತಿದ್ದಂಥ ಅನ್ನದಾನದ ಕೆಲಸಗಳಾಗ್ಬೋದು, ಮತ್ತು ಅವ್ರು ಮಾಡ್ತಿದ್ದಂಥ ಸಮಾಜಮುಖಿ ಕೆಲಸಗಳು, ನಮ್ಮ ಜೊತೆ ಮಾತಾಡೋವಂಥದ್ದು ಅದೆಲ್ಲ ನೆನಪಿಸ್ಕೊಂಡ್ರೆ ದೇವೇಗೌಡರಿಗೆ ಸರಿಸಮನಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾತ್ರ ನಾವು ಹೇಳ್ಬೋದು. ನಮಗೆ ತಿಳಿದ ಮಟ್ಟಿಗೆ ಅಷ್ಟನ್ನು ಹೇಳ್ಬೋದು ಸರ್. ಚೆನ್ನಮ್ಮರವ್ರ ಬಗ್ಗೆ ಇನ್ನೇನಾದರೂ ಇದೆಯಾ ಮಾತನಾಡುವಂಥದ್ದು? ಸಾಕಷ್ಟು ಮೃದು ಸ್ವಭಾವದವರು. ಹೌದು, ಸಾಕಷ್ಟು ಮೃದು ಸ್ವಭಾವದವರು. ಯಾರೇ ಮನೆಗೆ ಹೋಗಲಿ ಅಥವಾ ಯಾರೇ ಅವ್ರಿಗೆ ಭೇಟಿಯಾದ ಸಂದರ್ಭದಲ್ಲಿ ಅವ್ರನ್ನ ನಡ್ಕೊಳ್ತಿದ್ದಂಥ ರೀತಿ ಮತ್ತು ಕೂರಿಸಿ ಮಾತಾಡಿಸ್ತಾ ಇದ್ದಂಥ ರೀತಿ, ಏನಾದರೂ ಊಟ ಮಾಡಿ, ಏನಾದರೂ ತೊಗೊಳ್ಳಿ, ಹಾಲು ಕುಡೀರಿ, ಹಣ್ಣು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಂಥ ರೀತಿ, ಅದನ್ನೆಲ್ಲ ನಾವು ನೋಡಿದ್ವಿ. ತುಂಬ ಮೃದು ಸ್ವಭಾವದವರು ಮತ್ತು ತುಂಬ ಇನ್ನೊಬ್ಬರಿಗೆ ತುಂಬ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವ ಅವರದ್ದು ಅಂತ ನಾವು ಹೇಳ್ಬೋದು. ತುಂಬ ಗೌರವಿಸ್ತಾ ಇದ್ರು ಅವರು, ಅದನ್ನು ಹೇಳ್ಬೋದು ಅಷ್ಟೇ. ಅವ್ರು ಕೊಡ್ತಕ್ಕಂಥ ಗೌರವ ನಮ್ಮ ಅರ್ಚಕ ವರ್ಗಕ್ಕಂತೂ ಮನೆಗೆ ಹೋದಾಗ ನಮ್ಮ ತಂದೆಯವ್ರ ಜೊತೆ ನಾನು ತುಂಬ ಸಲ ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ಮನೆಗೆ ಹೋಗಿದ್ದೇನೆ. ಆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಮಾತಾಡಿಸಿದಂಥ ರೀತಿ, ಬಂದು ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ, ಏನೂ ಊಟ ಮಾಡದೆ ಹೋಗಬಾರ್ದು, ಹಾಲು ಕುಡೀರಿ, ಹಣ್ಣು ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ತುಂಬ ಮೃದು ಸ್ವಭಾವ, ಒಂದು ರೀತಿ ತಾಯಿ ಹೃದಯದ ಒಬ್ಬರು ಹಿರಿಯ ಜೀವ ಅಂತ ಹೇಳ್ಬೋದು. ಹೇಳಿದ್ನಲ್ಲ ಸರ್, ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು. ನಮ್ಮ ತಂದೆಯವರು ತುಂಬ ಹಿರಿಯ, ಅಂದರೆ ಹೆಚ್ಚು 80 ವರ್ಷದ ಮೇಲಾಗಿತ್ತು. ಹಾಗಾಗಿ ಅವ್ರಿಗೆ ತುಂಬ ಗೌರವಿಸ್ತಾ ಇದ್ರು. ನಾವು ಅವ್ರ ಜೊತೆ ಹೋದಾಗ ನಮ್ಮನ್ನು ಅಷ್ಟೇ ಗೌರವಿಸಿದ್ರು. ಅರ್ಚಕರ ಮಗ ಅನ್ನೋದು ಒಂದು ಅವ್ರಿಗೆ ತುಂಬ ಪ್ರೀತಿ ಇತ್ತು. ಹಾಗಾಗಿ ತುಂಬ ಪ್ರೀತಿ ವಿಶ್ವಾಸನ ಕಾಣ್ತಾ ಇದ್ರು, ತುಂಬ ಗೌರವಿಸ್ತಾ ಇದ್ರು. ಅಷ್ಟು ನಾವು ನಮ್ಮ ಬಗ್ಗೆ ಹಾಗೂ ಅವ್ರಿಗೆ ಗೌರವ, ಅವ್ರ ಬಗ್ಗೆ ನಮಗೆ ಗೌರವ, ಎರಡೂ ರೀತಿ ತುಂಬ ಪ್ರೀತಿ ವಿಶ್ವಾಸ ಇದ್ದಂಥ ವ್ಯಕ್ತಿಗಳು ನಾವು. ಹಾಗಾಗಿ ಅರ್ಚಕ ವರ್ಗ ಅಂತ ಅವ್ರು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು, ಅದನ್ನು ಹೇಳ್ಬೋದು ಸರ್. ಇದಿಷ್ಟು ಇಲ್ಲಿನ ಪ್ರಮುಖ ಅರ್ಚಕರು ಹೇಳುವಂಥ ಮಾತು. ತಾಯಿ ಹೃದಯದ ಚೆನ್ನಮ್ಮರವರನ್ನು ನಾವು ಈಗಾಗಲೇ ಕಳೆದುಕೊಂಡಿದ್ದೀವಿ. ನಾವು ಪದ್ಮನಾಭ ನಗರಕ್ಕೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅರ್ಚಕರಿಗೆ ಸಾಕಷ್ಟು ಅತಿ ಹೆಚ್ಚಿನ ಗೌರವವನ್ನು ಕೂಡ ಕೊಡ್ತಾಯಿದ್ರು. ಆದರೆ ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವರ ಕುಟುಂಬದವರಿಗೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಅನ್ನೋದನ್ನು ಇಲ್ಲಿನ ಅರ್ಚಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹರದನಹಳ್ಳಿ.